ಮನೆ ಕಟ್ಟೋದಕ್ಕೆ ತೆಗೆದುಕೊಳ್ಳುವಂತಹ ಸಾಲ ಒಬ್ಬ ಮಧ್ಯಮ ವರ್ಗದ ವ್ಯಕ್ತಿಯ ಜೀವನದ ಅತಿ ದೊಡ್ಡ ಸಾಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಐಟಿಯಲ್ಲಿ ಕೆಲಸ ಮಾಡ್ತಾ ಇರುವವರಿಂದ ಹಿಡಿದು ಊರಿನಲ್ಲಿ ಸಣ್ಣ ಸಣ್ಣ ಮನೆಗಳನ್ನು ಕಟ್ಟುವಲ್ಲಿಯವರೆಗೆ ಪ್ರತಿಯೊಬ್ಬರು ಹೋಮ್ ಲೋನ್ ನ ಮೇಲೆ ಡಿಪೆಂಡೆಂಟ್ ಆಗಿ ಮನೆ ಕಟ್ಟುವಂತಹ ಪರಿಸ್ಥಿತಿ ನಮ್ಮಲ್ಲಿದೆ. ತುಂಬಾ ಜನ ಹೋಮ್ ಲೋನ್ ಅನ್ನ ಹಿಂದೆ ಮುಂದೆ ಆಲೋಚನೆ ಮಾಡದೆ ಮಾಡ್ತಾರೆ. ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನು, ಇಎಂಐ ಎಷ್ಟು ಕಟ್ಟಬೇಕಾಗುತ್ತೆ, ಇಎಂಐ ಟೆನ್ಯೂರ್ ಎಷ್ಟಿರುತ್ತೆ, ಹೇಗೆಲ್ಲ ಈ ಇಂಟ್ರೆಸ್ಟ್ ಕ್ಯಾಲ್ಕ್ಯುಲೇಷನ್ ಆಗುತ್ತೆ, ನಾನು ಫೈನಲಿ ಎಂಡ್ ಆಫ್ ದ ಡೇ ಎಷ್ಟು ಇಂಟ್ರೆಸ್ಟ್ ಕಟ್ತೀನಿ, ನಾನು ತಗೊಂಡಿರುವಂತಹ ಸಾಲಕ್ಕೆ ಎಷ್ಟು ದೊಡ್ಡ ಮಟ್ಟದ ಇಂಟ್ರೆಸ್ಟ್ ಅನ್ನ ನಾನು ಪೇ ಮಾಡ್ತೀನಿ ಅಂತ ಹೇಳುವಂತಹ ಆಲೋಚನೆಯನ್ನು ಕೂಡ ಜನ ಮಾಡೋದಿಲ್ಲ. ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನ ಡಿಮಿಸ್ಟಿಫೈ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಒಂದು ಇಂಟ್ರೆಸ್ಟ್ ರೇಟ್ಗೆ ನೀವು ಒಂದು ಹೋಮ್ ಲೋನ್ ತಗೊಂಡಾಗ ಕೊಡಬೇಕಾದಂತಹ ಇಂಟ್ರೆಸ್ಟ್ ಎಷ್ಟು, ನೀವು ಆಯ್ಕೆ ಮಾಡುವಂತಹ ಟೆನ್ಯೂರ್ ಇದರ ಮೇಲೆ ಹೇಗೆ ಇಫೆಕ್ಟ್ ಮಾಡುತ್ತೆ, ಟೆನ್ಯೂರ್ ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ, ಟೆನ್ಯೂರ್ ಕಮ್ಮಿ ಆಗ್ತಾ ಹೋದಾಗ ಏನಾಗುತ್ತೆ, ಇಎಂಐ ಕ್ಯಾಲ್ಕುಲೇಟ್ ಹೇಗಾಗುತ್ತೆ, ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಈ ವಿಡಿಯೋ ನೀವು ಹೋಮ್ ಲೋನ್ ತಗೋಬೇಕು ತಗೋಬಾರ್ದು ಅಂತ ಹೇಳೋದಕ್ಕೆ ಇರುವಂತಹದ್ದಲ್ಲ. ತೆಗೆದುಕೊಂಡಿರುವಂತಹ ಹೋಮ್ ಲೋನ್ ಅನ್ನ ಬೇಗ ತೀರಿಸೋದು ಹೇಗೆ, ತೆಗೆದುಕೊಂಡಿರುವಂತಹ ಹೋಮ್ ಲೋನ್ ನಲ್ಲಿ ಯಾವ ವಿಚಾರಗಳನ್ನ ನಾವು ಕಂಟ್ರೋಲ್ ಮಾಡಿದ್ರೆ ನಮ್ಮ ಲೋನ್ ಬೇಗ ಮುಗಿಯುವ ಸಾಧ್ಯತೆ ಇರುತ್ತೆ, ಹೇಗಿದನ್ನ ಮಾಡೋದು, ಪ್ರತಿಯೊಂದನ್ನ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದಕ್ಕೋಸ್ಕರ ನಾವು ಸ್ಕ್ರೀನ್ಗೆ ಜಂಪ್ ಆಗಬೇಕು, ಅಲ್ಲಿಗೆ ಹೋಗಿ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲಿಗೆ ಈ ಎಕ್ಸೆಲ್ ಶೀಟ್ ಏನನ್ನೆಲ್ಲ ಮಾಡುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹೋಮ್ ಲೋನ್ ಇಎಂಐ ಕ್ಯಾಲ್ಕ್ಯುಲೇಟರ್ ಅಂತ ಹೇಳುವಂತಹ ಈ ಪಾರ್ಟ್ ನಲ್ಲಿ ನಾನು ಒಂದು ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಎಂಟರ್ ಮಾಡಿದ್ರೆ, ಒಂದು ಇಂಟ್ರೆಸ್ಟ್ ರೇಟ್ ಅನ್ನ ಎಂಟರ್ ಮಾಡಿದ್ರೆ, ಒಂದು ಲೋನ್ ಟೆನ್ಯೂರ್ ಅನ್ನ ಎಂಟರ್ ಮಾಡಿದ್ರೆ, ಇದು ನಾನು ಕಟ್ಟಬೇಕಾಗಿರುವಂತಹ ಇಎಂಐ ಎಷ್ಟು, ಪ್ರಿನ್ಸಿಪಲ್ ರೀಪೇಮೆಂಟ್ ನಾನು ಎಷ್ಟು ಮಾಡಬೇಕಾಗುತ್ತೆ, ಟೋಟಲ್ ನಾನು ಪೇ ಮಾಡ್ತಿರುವಂತಹ ದುಡ್ಡೆಷ್ಟು, ನಾನು ಕೊಡ್ತಾ ಇರುವಂತಹ ಇಂಟ್ರೆಸ್ಟ್ ಎಷ್ಟು, ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಪರ್ಪಸ್ಗಾಗಿ 50 ಲಕ್ಷ ರೂಪಾಯಿ ಹೋಮ್ ಲೋನ್ ಅಂತ ಹೇಳುವಂತಹ ಒಂದು ಫಿಗರ್ ಅನ್ನ ಹಾಕಿದ್ದೀನಿ. 9% ಇಂಟ್ರೆಸ್ಟ್ ರೇಟ್ ಅಂತ ಹೇಳುವಂತಹ ಫಿಗರ್ ಅನ್ನ ಹಾಕಿದ್ದೀನಿ. 15 ವರ್ಷಗಳ ಕಾಲ ಲೋನ್ ಟೆನ್ಯೂರ್ ಇರುತ್ತೆ, ಅಂದ್ರೆ ನೀವು 180 ತಿಂಗಳುಗಳ ಇನ್ಸ್ಟಾಲ್ಮೆಂಟ್ ಗಳನ್ನ ಪೇ ಮಾಡ್ತೀರಿ ಅಂತ ಹೇಳುವಂತಹ ಅನಾಲಿಸಿಸ್ ಅಥವಾ ಆ ಅಸಂಪ್ಷನ್ ನ ಜೊತೆಗೆ ಈ ಪಾರ್ಟ್ ಕ್ಯಾಲ್ಕುಲೇಷನ್ ಅನ್ನ ಮಾಡುತ್ತೆ. ಇಲ್ಲಿ ನಾವು ಮಾಡಿದಾಗ 50 ಲಕ್ಷ ರೂಪಾಯಿಯ ಲೋನ್ಗೆ 9% ಇಂಟ್ರೆಸ್ಟ್ ರೇಟ್ ನಲ್ಲಿ 15 ವರ್ಷಗಳ ಕಾಲ ನೀವು ಹೋಮ್ ಲೋನ್ ರೀಪೇ ಮಾಡಿದ್ರೆ ನೀವು ಪ್ರತಿ ತಿಂಗಳು ಕಟ್ಟಬೇಕಾಗಿರುವಂತಹ ಇಎಂಐ ಇಷ್ಟು 50,713 ರೂಪಾಯಿಗಳು. ಇದನ್ನ ನಾವು PMT ಅಂತ ಹೇಳುವಂತಹ ಒಂದು ಫಾರ್ಮುಲಾ ಬಳಕೆ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ನೀವು ಪ್ರಿನ್ಸಿಪಲ್ 50 ಲಕ್ಷ ತಗೊಂಡಿರೋದು 50 ಲಕ್ಷವನ್ನೇ ರೀಪೇ ಮಾಡ್ತಿದ್ದೀರಿ, ಆದರೆ ಟೋಟಲ್ ಪೇಮೆಂಟ್ ಎಷ್ಟು ಮಾಡ್ತಿದ್ದೀರಿ ಅಂತ ಹೇಳೋದು ನಿಮ್ಮ ಇಎಂಐ ಅನ್ನ ನಿಮ್ಮ ಟೆನ್ಯೂರ್ ನ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ಸಿಗುತ್ತೆ. 91,28,399 ರೂಪಾಯಿ ನೀವು ರೀಪೇ ಮಾಡ್ತಿದ್ದೀರಿ. ಅಂದ್ರೆ ನೀವು ಓವರ್ ಆಲ್ ಆಗಿ ಪೇ ಮಾಡಿರುವಂತಹ ಇಂಟ್ರೆಸ್ಟ್ 41,28,399 ರೂಪಾಯಿಗಳು. ಈಗ ಇಲ್ಲಿ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಬೆಳೆಸಿಕೊಳ್ಬೇಕು ಬಿಫೋರ್ ವಿ ಡೂ ಎನಿಥಿಂಗ್. ಅದೇನು, ಇಎಂಐ ನೀವು ಕಟ್ತಿದ್ದೀರಿ, ಇಎಂಐ ಕಟ್ಟಿದಂತಹ ದುಡ್ಡು ಮೊದಲು ಹೇಗೆ ಡಿಡಕ್ಟ್ ಆಗಿಕೊಂಡು ಹೋಗುತ್ತೆ ಅಥವಾ ಈ ಇಎಂಐ ನಿಮ್ಮ ಲೋನ್ ಅನ್ನ ಹೇಗೆ ಸರ್ವಿಸ್ ಮಾಡುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಲೆಟ್ ಅಸ್ ಗೋ ಟು ದಿಸ್ ಇಎಂಐ ಶೆಡ್ಯೂಲ್ ಫಸ್ಟ್. ಈ ಇಎಂಐ ಶೆಡ್ಯೂಲ್ಗೆ ಹೋದಾಗ ನೀವು ನೋಡಿ, ಮೊದಲ ತಿಂಗಳು ನೀವು ಲೋನ್ ಅನ್ನ ತಗೊಂಡಿದ್ದೀರಿ, ಯಾವುದೇ ರೀಪೇಮೆಂಟ್ ಮಾಡ್ತಾ ಇಲ್ಲ, 50 ಲಕ್ಷ ರೂಪಾಯಿ ನಿಮ್ಮ ಲೋನ್ ಹಾಗೆ ಇದೆ. ಇದಾದ ಮತ್ತೆ ನೀವು ಮುಂದಿನ ತಿಂಗಳು ಮಾಡೋದಿಗೆ ನನ್ನ 50,000 ಇಎಂಐ ಅನ್ನ ಪೇ ಮಾಡ್ತೀರಿ. ಹೀಗೆ ಮಾಡಿದಾಗ ನಿಮ್ಮ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಏನು, ಈ 50 ಲಕ್ಷ ರೂಪಾಯಿಯಲ್ಲಿ 50,000 ಡಿಡಕ್ಟ್ ಆಗಿ 49,50,000 ರೂಪಾಯಿ ಈ ಔಟ್ಸ್ಟ್ಯಾಂಡಿಂಗ್ ಲೋನ್ ಉಳಿಬೇಕು, ಉಳಿದಿರುವಂತಹ ದುಡ್ಡು ನಿಮ್ಮ ಕೈಯಿಂದ ಹೋಗಬೇಕು ಅಂತ ಇರುತ್ತೆ. ಬಟ್ ಇಫ್ ಯು ಗೋ ದೇರ್ ಅಂಡ್ ಸಿ, ನೀವೊಂದು ಸರ್ಪ್ರೈಸ್ ನೋಡ್ತೀರಿ. ಅದೇನು ಅಂತ ಹೇಳಿದ್ರೆ, ನೀವು ಕಟ್ಟಿರುವಂತಹ ಪ್ರಿನ್ಸಿಪಲ್ ಬರೀ 13,213 ರೂಪಾಯಿಗಳು, 37,500 ಇಂಟ್ರೆಸ್ಟ್ ಅನ್ನ ಮೊದಲ ತಿಂಗಳು ನೀವು ಪೇ ಮಾಡಿದ್ದೀರಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. ನೀವು ಈ ಎಕ್ಸೆಲ್ ಶೀಟ್ ನಲ್ಲಿ ಕೆಳಗೆ ಬರ್ತಾ ಹೋದ್ರೆ, ವರ್ಷದಿಂದ ವರ್ಷಕ್ಕೆ ಮುಂದೆ ಹೋಗ್ತಾ ಹೋದ ಹಾಗೆ ನಿಮ್ಮ ಇಂಟ್ರೆಸ್ಟ್ ಕಮ್ಮಿ ಆಗಿಕೊಂಡು ಬರುತ್ತೆ, ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋದ ಹಾಗೆ ಪ್ರಿನ್ಸಿಪಲ್ ಹೆಚ್ಚಾಗಿಕೊಂಡು ಹೋಗುತ್ತೆ. ಇಫ್ ಯು ಕಮ್ ಡೌನ್, ಬೇಸ್ ಡೌನ್ ಮಾಡ್ಕೊಂಡು ಬರ್ತೀನಿ, ಇಲ್ಲಿ ನೋಡಿ ಈಗ ಹೇಗಾಗ್ತಿದೆ ಅಂತ ಹೇಳಿದ್ರೆ, ನಿಮ್ಮ ಇಂಟ್ರೆಸ್ಟ್ ಲೋನ್ ಟೆನ್ಯೂರ್ 180 ತಿಂಗಳಿಗೆ ಮುಗಿಲಿಕ್ಕೆ ಆಗ್ತಾ ಬಂತು ಅಂತ ಆದಾಗ ಬರೀ 1,100, 750, 378 ರೂಪಾಯಿ ಇಂಟ್ರೆಸ್ಟ್ ಪೇ ಮಾಡ್ತಿದ್ದೀರಿ. 50,000 ರೂಪಾಯಿ ಎಷ್ಟು ಪ್ರಿನ್ಸಿಪಲ್ ರೀಪೇಮೆಂಟ್ ಈಗ ಆಗ್ತಾ ಇದೆ. ನೀವು ಒಂದು ಸಣ್ಣ ಅನಾಲಿಸಿಸ್ ಇಲ್ಲಿ ನೋಡಿ, ನೀವು 150 ತಿಂಗಳಿಗೆ ಅಂದ್ರೆ ನಿಮ್ಮ ಲೋನ್ ಟೆನ್ಯೂರ್ ಆಲ್ಮೋಸ್ಟ್ ಮುಗಿತಾ ಬಂದಿದೆ. 120 ಅಂತ ಹೇಳಿದ್ರೆ 10 ವರ್ಷ, ಮತ್ತೆ ಅದಕ್ಕೆ 30 ಅಂತ ಹೇಳಿದ್ರೆ ಮತ್ತೆ 2.5 ವರ್ಷ, 12.5 ವರ್ಷ ಪೇ ಮಾಡಿ ಆದಾಗ ಕೂಡ 70% ಅಥವಾ 72% ಪ್ರಿನ್ಸಿಪಲ್ ರೀಪೇಮೆಂಟ್ ಆಗಿರುತ್ತಷ್ಟೇ. ಆದ್ರೆ ಕೊನೆಯ ವರ್ಷಕ್ಕಾಗಬೇಕಾದ್ರೆ ಅಂದ್ರೆ 168 to 180, ಇಲ್ಲಿ ನೋಡಿ 87% ನಿಂದ 100% ಅನ್ನ ನೀವು ಒಂದು ವರ್ಷದಲ್ಲಿ ಹೋಗ್ತೀರಿ. ಬಟ್ ಮೊದಲ ವರ್ಷದಲ್ಲಿ ನೀವು ನೋಡಿದ್ರೆ ಬರೀ ಪ್ರಿನ್ಸಿಪಲ್ ರೀಪೇಮೆಂಟ್ 1ರಿಂದ 12 ತಿಂಗಳಿಗೆ ಆಗ್ಬೇಕಾದ್ರೆ 3% ಅಷ್ಟು ಮಾಡಿರ್ತೀರಿ ಅಷ್ಟೇ. ಸೊ ಇದು ನಿಮ್ಗೆ ಅರ್ಥ ಆಗಬೇಕು. ಪ್ರತಿ ತಿಂಗಳು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಎಷ್ಟಿದೆ, ಔಟ್ಸ್ಟ್ಯಾಂಡಿಂಗ್ ಲೋನ್ ಅಮೌಂಟ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಲೋನ್ ಅಮೌಂಟ್ಗೆ
ನಿಮ್ಮ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅನ್ನೋದನ್ನ ಮಲ್ಟಿಪ್ಲೈ ಮಾಡಿದಾಗ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅನ್ನೋದು ಬರುತ್ತೆ. ಇಲ್ಲಿ ನೋಡಿ D2 ಅಂತ ಹೇಳಿದ್ರೆ ನನ್ನ ಈ ಎಕ್ಸೆಲ್ ಶೀಟ್ ನಲ್ಲಿ ಮಂತ್ಲಿ ಇಂಟ್ರೆಸ್ಟ್ ರೇಟ್, ಇದು ಮಂತ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟು, ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಡಿವೈಡೆಡ್ ಬೈ 12 ನಿಮಗೆ ಮಂತ್ಲಿ ಇಂಟ್ರೆಸ್ಟ್ ರೇಟ್ ಬಂತು. ಈ ಇಂಟ್ರೆಸ್ಟ್ ರೇಟ್ ಅನ್ನ ಇದರ ಜೊತೆಗೆ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಪ್ರತಿ ತಿಂಗಳು ನೀವು ಪೇ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಇದನ್ನ ಮೊದಲು ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವು ಕಟ್ಟಿದಂತಹ EMI ನಲ್ಲಿ ಈ ದುಡ್ಡು ಮೊದಲು ಹೋಗುತ್ತೆ, ಅದು ಹೋಗಿ ಆಗಿ ಉಳಿದಂತಹ ದುಡ್ಡು ಪ್ರಿನ್ಸಿಪಲ್ ಆಫ್ ಲೋನ್ ಸರ್ವಿಸ್ ಮಾಡೋದಕ್ಕೆ ಬಳಕೆ ಆಗುತ್ತೆ. ಇಲ್ಲಿ ನಾನು ನಿಮ್ಗೆ ಈಗ ಇನ್ನೊಂದು ವಿಚಾರವನ್ನ ಹೇಳಬೇಕು. 15 year ಟೆನ್ಯೂರ್ ಇಸ್ ಮೋಸ್ಟ್ ಪಾಪ್ಯುಲರ್, ಎಲ್ಲರೂ ತುಂಬಾ ಜನ ಅದನ್ನ ಬಳಕೆ ಮಾಡ್ತಾರೆ ಅಂತ ನಾನು ಹೇಳಿದ್ದೆ. ಬಟ್ ವಾಟ್ ಇಫ್ ಯು ರಿಡ್ಯೂಸ್ ದಿಸ್ ಟು 10 ವರ್ಷ ಅಂತ ನೀವು ಮಾಡಿದ್ರೆ ನಿಮ್ಮ EMI ಖಂಡಿತ ಹೆಚ್ಚಾಗುತ್ತೆ. 63,000 ರೂಪಾಯಿ EMI ಅನ್ನು ನೀವು ಕಟ್ಟಬೇಕಾಗುತ್ತೆ. 50,000 ಕಟ್ತಿದ್ರಿ, ಇದ್ದಕ್ಕಿದ್ದ ಹಾಗೆ 14,000 ದುಡ್ಡು ಹೆಚ್ಚು ಪೇ ಮಾಡಬೇಕಾಗಿ ಬರುತ್ತೆ. ಬಟ್ ಆನ್ ದ ಕಾಂಟ್ರರಿ, ನೀವು ಓವರ್ ಆಲ್ ಆಗಿ ಪೇ ಮಾಡ್ತಾ ಇರುವಂತಹ ಇಂಟ್ರೆಸ್ಟ್ ಇದೆಯಲ್ಲ, ಅದು ಬರೀ 26 ಲಕ್ಷ ರೂಪಾಯಿ ಆಗುತ್ತೆ. 15 ವರ್ಷ ಇದ್ದಾಗ ನೀವು ಪೇ ಮಾಡ್ತಾ ಇದ್ದದ್ದು 41 ಲಕ್ಷ, 10 ವರ್ಷಕ್ಕೆ ಬಂದಾದ ಕೂಡಲೇ ನೀವು ಪೇ ಮಾಡೋದು 26 ಲಕ್ಷ. ಇದನ್ನೇ ಇಲ್ಲೊಂದು ಟೇಬಲ್ ಮಾಡಿ ನಾನು ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ನೀವು ಒಂದು ವೇಳೆ ಬರೀ 10 ವರ್ಷದ EMI ಅನ್ನ ಕಟ್ಟುವಂತಹ ಅಥವಾ 10 ವರ್ಷದ ಲೋನ್ ಟೆನ್ಯೂರ್ ತಗೊಂಡ್ರೆ ನೀವು 63,000 EMI ಕಟ್ಟಬೇಕಾಗುತ್ತೆ. ಅಂಡ್ ಯು ಆರ್ ಪೇಯಿಂಗ್ 76 lakh rupees. ಅದೇ ನೀವು 15 ವರ್ಷದ ಟೆನ್ಯೂರ್ ತಗೊಂಡ್ರೆ 50,000 EMI ಕಟ್ಟಬೇಕಾಗುತ್ತೆ. ಬಟ್ ಯು ಆರ್ ಪೇಯಿಂಗ್ 91,228,000 rupees ಅಂಡ್ ಅದು 41 ಲಕ್ಷ ರೂಪಾಯಿಯಷ್ಟು ಇಂಟ್ರೆಸ್ಟ್ ಅನ್ನ ನಿಮ್ಮ ಕೈಯಿಂದ ಪೇ ಮಾಡಿಸುತ್ತೆ. ಅಂದ್ರೆ ಈ ಇಂಟ್ರೆಸ್ಟ್ ಪೇಮೆಂಟ್ ಗೆ ಕಂಪೇರ್ ಮಾಡಿದ್ರೆ 10 ವರ್ಷದ ಟೆನ್ಯೂರ್ನಿಂದ 15 ವರ್ಷದ ಟೆನ್ಯೂರ್ಗೆ ನೀವು ಬಂದ್ರೆ 58% ಇಂಟ್ರೆಸ್ಟ್ ಹೆಚ್ಚು ಪೇ ಮಾಡ್ತೀರಿ. ಒಂದು ವೇಳೆ 20 ವರ್ಷದ ಟೆನ್ಯೂರ್ನ ಲೋನ್ ಅನ್ನ ನೀವು ತಗೊಂಡ್ರೆ 44,000 EMI ಕಟ್ಟಬೇಕಾಗುತ್ತೆ. ಅಂಡ್ ನೀವು ಕೊಡ್ತಾ ಇರುವಂತಹ ಓವರ್ ಆಲ್ ರಿಪೇಮೆಂಟ್ 1,07 ಲಕ್ಷ ರೂಪಾಯಿ ಅಥವಾ 1,08 ಲಕ್ಷ ರೂಪಾಯಿ, 57 ಲಕ್ಷ ರೂಪಾಯಿಯಷ್ಟು ಇಂಟ್ರೆಸ್ಟ್ ಅನ್ನ ನೀವು ಇಲ್ಲಿ ಪೇ ಮಾಡ್ತೀರಾ. 122% ಇಂಟ್ರೆಸ್ಟ್ ಪೇಮೆಂಟ್ ಹೆಚ್ಚಾಯ್ತು. 25 ವರ್ಷದ ಟೆನ್ಯೂರ್ಗೆ ಹೋಗ್ತೀನಿ ಅಂತ ಹೋಗ್ತೀರಾ. 25 ವರ್ಷದ ಟೆನ್ಯೂರ್ಗೆ ನೀವು ಹೋದ್ರೆ ಅಲ್ಲಿ ಆಗುವಂತಹದ್ದು ನೀವು ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತೀರಿ ಅಂತ ಹೇಳುವಂತಹದ್ದು. 75 ಲಕ್ಷದಷ್ಟು ಇಂಟ್ರೆಸ್ಟ್ ಅನ್ನ ನೀವು ಸುಮ್ಮನೆ ಪೇ ಮಾಡಬೇಕಾಗುತ್ತೆ. ನನಗೊಂದು 2-3 ಜನ ಪರಿಚಯ ಇದ್ದಾರೆ. ಅವರು ಅರ್ನ್ ತುಂಬಾ ಮಾಡ್ತೀವಿ ಅಂತ ಹೇಳುವ ಕಾರಣಕ್ಕೆ ತುಂಬಾ ದೊಡ್ಡ ಮನೆಯನ್ನ ತಗೊಂಡಿದ್ದಾರೆ. 40 ವರ್ಷದ ಲೋನ್ ಟೆನ್ಯೂರ್ ಅನ್ನ ತಗೊಂಡಿದ್ದಾರೆ. 40 ವರ್ಷದ ಲೋನ್ ಟೆನ್ಯೂರ್ ತಗೊಂಡ್ರು ಅಂದ್ರೆ ಅವರು ಕಟ್ತಾ ಇರುವಂತಹ ದುಡ್ಡೆಷ್ಟು ನೋಡಿ. ನಿಮ್ಮ ಲೋನ್ ಅಮೌಂಟ್ 50 ಲಕ್ಷ ರೂಪಾಯಿ, ನೀವು ಕಟ್ತಾ ಇರುವಂತಹ ಇಂಟ್ರೆಸ್ಟ್ 1,35 ಲಕ್ಷ ರೂಪಾಯಿಯಷ್ಟು. ಇಷ್ಟು ದೊಡ್ಡ ಮಟ್ಟಿನ ಇಂಟ್ರೆಸ್ಟ್ ಅನ್ನ ನೀವು ಪೇ ಮಾಡ್ತಾ ಇದ್ದೀರಾ. ಇದು ನಿಮಗೆ ಗೊತ್ತಿರಲಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ, ನೀವು ಇಲ್ಲೊಂದು ದೊಡ್ಡ ವಿಷಯವನ್ನ ನೋಡ್ಬೇಕಾಗುತ್ತೆ. ಲೆಟ್ ಮಿ ಗೆಟ್ ಇಟ್ ಬ್ಯಾಕ್ ಟು 15 years. ಇಲ್ಲಿ ಬರೋಣ. ನಾನು 10 ವರ್ಷದಿಂದ 15 ವರ್ಷಕ್ಕೆ ಹೋದಾಗ ಡಿಫರೆನ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ನೋಡಿದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ನಾನು. ಇದು ಮೈನಸ್ ಇದು ಇಷ್ಟು ಬಂತು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಯಾಲ್ಕುಲೇಷನ್ಗೋಸ್ಕರ ಇದು ಮೈನಸ್ ಇದನ್ನ ಮಾಡಿದ್ರೆ ಇಷ್ಟು ಬಂತು. ಸೊ ಜಸ್ಟ್ ಟ್ರೈ ಟು ಪುಲ್ ಇಟ್ ಡೌನ್ ಹಿಯರ್. ನೋಡಿ, ಇಲ್ಲಿ ಡಿಫರೆನ್ಸ್ ಮಾಡೋದಕ್ಕೆ ಏನು ಇಲ್ಲ. ಆ ಕಾರಣದಿಂದಾಗಿ ಇದನ್ನ 0 ಇಡೋಣ. ಇದು ಬೇಕಾಗಿಲ್ಲ ನಮಗೆ. ಸೊ ಜಸ್ಟ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, 10 ವರ್ಷದಿಂದ 15 ವರ್ಷಕ್ಕೆ ನೀವು ಸ್ವಿಚ್ ಆದ್ರಿ ಅಂತ ಹೇಳಿದ್ರೆ ನೀವು ಮಾಡುವಂತಹ EMI ನ ಸೇವಿಂಗ್ಸ್ ಅಥವಾ ನಿಮಗೆ ತುಂಬಾ EMI ಕಟ್ತಿದ್ದೀರಿ ಅಂತ ಹೇಳೋದು 12,000 ರೂಪಾಯಿ ಇಷ್ಟು ಕಮ್ಮಿ ಬರುತ್ತೆ. 10 ವರ್ಷ ಇದ್ದದ್ದು 20 ವರ್ಷಕ್ಕೆ ಮಾಡಿದ್ರಿ ಅಂದ್ರೆ ಅಥವಾ 15 ವರ್ಷ ಇದ್ದದ್ದು 20 ವರ್ಷಕ್ಕೆ ಮಾಡಿದ್ರಿ ಅಂದ್ರೆ 5,000 ರೂಪಾಯಿ EMI ಕಮ್ಮಿ ಬರುತ್ತೆ. 20 ವರ್ಷ ಇದ್ದದ್ದು 25 ವರ್ಷಕ್ಕೆ ಮಾಡಿದ್ರಿ ಅಂತ ಹೇಳಿದ್ರೆ EMI ಕಮ್ಮಿ ಆಗೋದು ಬರೀ 3,000. ಅಂದ್ರೆ ಆಫ್ಟರ್ ಅ ಪರ್ಟಿಕ್ಯುಲರ್ ಟೆನ್ಯೂರ್ ನೀವು ವರ್ಷಗಳನ್ನ ಹೆಚ್ಚು ಮಾಡಿಕೊಂಡು ಹೋದ್ರೂ ಕೂಡ EMI ಕಮ್ಮಿ ಆಗೋದು ತುಂಬಾ ಕಮ್ಮಿ ಆಗೋದಿಲ್ಲ. ಸೊ 15 years ಅಥವಾ 20 years, ನನ್ನನ್ನು ಕೇಳಿದ್ರೆ 10 years ಈಸ್ ದ ರೈಟ್ ವೇ ಆಫ್ ರಿಪೇಯಿಂಗ್ ಯುವರ್ ಲೋನ್. 10 ವರ್ಷದಲ್ಲಿ ರೀಪೇ ಮಾಡೋದು ಸಾಧ್ಯ ಇದೆ ಅಂತ ಹೇಳಿದ್ರೆ 10 ವರ್ಷದ ರೀಪೇಮೆಂಟ್ ಶೆಡ್ಯೂಲ್ಗೆ ಸ್ಟಿಕ್ ಆಗಬಹುದು. 15 ವರ್ಷದ ಸಾಧ್ಯ ಇದೆ ಅಂದ್ರೆ ಅದಕ್ಕೆ ಹೋಗಿ. ಬಟ್ ನಾನು ನಿಮಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋದಲ್ಲಿ 15 ವರ್ಷದ ಟೆನ್ಯೂರ್ನಲ್ಲಿ ನೀವು ಲೋನ್ ತಗೊಂಡು 10 ವರ್ಷದಲ್ಲಿ ಅದನ್ನು ಮುಗಿಸೋದು ಹೇಗೆ, ಅಥವಾ 20 ವರ್ಷದ ಲೋನ್ ಟೆನ್ಯೂರ್ ತಗೊಂಡು ಅದನ್ನು 10-12 ವರ್ಷದಲ್ಲಿ ಮುಗಿಸೋದು ಹೇಗೆ ಅನ್ನುವಂತಹ ಒಂದಿಷ್ಟು ಸಲಹೆಗಳನ್ನ, ಸೂಚನೆಗಳನ್ನ ಕೊಡುವ ಪ್ರಯತ್ನವನ್ನ ಮಾಡ್ತೀನಿ. ಈ ವಿಡಿಯೋದಲ್ಲಿ ಪ್ರಾಯಶಃ ಇಷ್ಟೇ ವಿಚಾರ ಇರುತ್ತೆ. ನಿಮ್ಮ ಹೋಮ್ ಲೋನ್ EMI ಕ್ಯಾಲ್ಕುಲೇಷನ್ ಹೇಗಾಗುತ್ತೆ ಅನ್ನೋದನ್ನ ನೀವು ಇಲ್ಲಿ ನೋಡಿದ್ರಿ. ಲೋನ್ ಸರ್ವಿಸಿಂಗ್ ಹೇಗಾಗುತ್ತೆ, ಪ್ರಿನ್ಸಿಪಲ್ ಕಮ್ಮಿ ಆಗೋದು ಯಾವಾಗ ಅನ್ನುವಂತಹದ್ದನ್ನ ನೋಡಿದ್ರಿ. ಯಾವ ಲೋನ್ ಟೆನ್ಯೂರ್ ಬಳಕೆ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ರಿಪೇಮೆಂಟ್ ನೀವು ಮಾಡ್ತಿದ್ದೀರಿ ಅನ್ನುವಂತಹ ಮಾಹಿತಿಯನ್ನು ಕೂಡ ನೀವು ನೋಡಿದ್ರಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಆಲೋಚನೆ ಮಾಡ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನಗೆ ಏನನ್ನಿಸ್ತು, ಈ ರೀತಿಯ ವಿಡಿಯೋಗಳು ಹೆಚ್ಚು ಬೇಕಾ ಅನ್ನೋದನ್ನ ಹೇಳಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸಾರಡ್ಕ.